ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ವೈಟ್ ಫೀಲ್ಡಲ್ಲಿ ಮ್ಯಾಂಗೋ ವೇಲ ನಡೀತಾ ಇದೆ ಅಂದ್ಬಿಟ್ಟು ಪ್ರಮೋಷನ್ ಎಲ್ಲ ಮಾಡಿದ್ರಲ್ಲ, ಅದರಲ್ಲಿ ಅದು ವೈಟ್ ಫೀಲ್ಡಲ್ಲಿ ಮ್ಯಾಂಗೋ ವೇಲ ನಡೀತಾ ಇದೆ ಅಂದ್ಬಿಟ್ಟು ಹೋದ್ವಿ. ಇನ್ಸ್ಟಾಗ್ರಾಮಲ್ಲಿ ಫುಲ್ ಟ್ರೆಂಡ್ ಆಗ್ತಾ ಇದೆ ಅಂದ್ಬಿಟ್ಟು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಫುಲ್ ರಶ್ ಅಂದರೆ ರಶ್ಶು. ಒಂಚೂರು ಕೂಡ ಏನೂ ಚೆನ್ನಾಗಿರಲಿಲ್ಲ. ಏನೇ ಒಂದು ಐಟಮ್ಸ್ ತಗೊಳ್ಳಿ ಎವ್ವಿ ರೇಟು. ಅದು ಯಾವ ಥರ ಅಂದರೆ ನಾನು ತೋರಿಸ್ತೀನಿ ನೋಡಿ. ನಮ್ಗೆ ಸಿಕ್ಕಿದ್ದು ಮ್ಯಾಂಗೋ ಬಿರಿಯಾನಿನಂತೆ ಅದು, ಆಮೇಲೆ ಬಂದುಬಿಟ್ಟು ನಿಪ್ಪಟ್ಟು, ಆಮೇಲೆ ಐಸ್ ಕ್ರೀಮ್ ಬಂದುಬಿಟ್ಟು ಮ್ಯಾಂಗೋದು ಅಂತ ಹೇಳಿದರು. ಅದು ಬಂದುಬಿಟ್ಟು 50 ರುಪೀಸು ಒಂದು ಮ್ಯಾಂಗೋ. ಇದು ಇಲ್ಲಿ ನೋಡ್ತಾ ಇರ್ಬೋದು ಈ ರೈಸು. ಇದು ಬಂದುಬಿಟ್ಟು ಉಪ್ಪಿನಕಾಯಿ ಹಾಕಿ ಮಿಕ್ಸ್ ಮಾಡಿ ಕೊಟ್ಟವ್ರೆ ಅಷ್ಟೇ. 120 ರೂಪಾಯಿ ಆ ರೈಸು. ಆಮೇಲೆ ಅಲ್ಲಿ ನಿಪ್ಪಟ್ಟು ನೋಡ್ತಾ ಇರ್ಬೋದು, ಒಂದು ನಿಪ್ಪಟ್ಟು 20 ರೂಪಾಯಿ. ನಾವೊಂದು 6-7 ನಿಪ್ಪಟ್ಟು ತೊಗೊಂಡ್ವಿ. 140 ರೂಪಾಯಿ ಕೊಟ್ಬಿಟ್ಟು 7 ನಿಪ್ಪಟ್ಟು ತೊಗೊಂಡ್ವಿ ಅಷ್ಟೇ. ಮತ್ತು ಈ ಐಸ್ ಕ್ರೀಮ್ ಒಂದೇ ನಮ್ಗೆ ಸಿಕ್ಕಿದ್ದು. ಟೇಸ್ಟ್ ಹೆಂಗಿದೆ ಅಂದರೆ ಉಪ್ಪಿನಕಾಯಿ ಕಲ್ಸ್ಕೊಂಡು ತಿಂದಂಗಿದೆ. ಅದೇನಾದರೂ ವರ್ತಾ ನೋಡಿ. ಅವರು ಪ್ರಮೋಷನ್ ಏನೋ ಮಾಡಿದ್ದಾರೆ, ಇಲ್ಲ ಅಂತೇಳಿಲ್ಲ, ಬಟ್ ಅವ್ರಿಗೇನೋ ಫ್ರೀಯಾಗಿ ಸಿಕ್ಕಿರುತ್ತೆ. ಎಲ್ಲರಿಗೂ ಆ ಥರ ಇರಲ್ಲಲ್ಲ. ಎವ್ವಿ ರೇಟು. ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಂಗೋ ಕಟ್ ಮಾಡಿದ್ದಾರೆ. ಅದರಲ್ಲಿ ಮಾತ್ರನೇ ಚಿಪ್ಸ್ ಥರ ಮಾಡಿದ್ದಾರೆ. ಮತ್ತು ಇನ್ನು ಯಾವುದಕ್ಕೂ ಮ್ಯಾಂಗೋ ಮಿಕ್ಸ್ ಮಾಡಿಲ್ಲ. ಅಲ್ಲಿ ನೋಡ್ತಾ ಇರ್ಬೋದು ಜಿಲೇಬಿ, ಅದು ಮಾವಿನದು ಯೆಲ್ಲೋ ಕಲರ್ ಏನೋ ಇದೆ, ಬಟ್ ಮ್ಯಾಂಗೋದಲ್ಲಿ ಮಾಡಿಲ್ಲ. ಅದು ಬಂದುಬಿಟ್ಟು 250 ರೂಪಾಯಿ ಅಂತೆ ಒಂದು ಪ್ಲೇಟು. ಅದು ಯಾವ ಥರ ದೇವಸ್ಥಾನದಲ್ಲಿ ಕೊಡಲ್ವ ಪ್ಲೇಟು, ಆ ಥರ ಇದಕ್ಕೆ 250 ರೂಪಾಯಿ. ಇಲ್ಲೆಲ್ಲ ಸ್ವೀಟ್ಗಳು ಎಲ್ಲ ನೋಡ್ತಾ ಇರ್ಬೋದು. ಆ ಥರ ಎವ್ವಿ ರಶ್ಶು ಮತ್ತು ಕ್ಯೂ ಸಿಸ್ಟಮಲ್ಲಿತ್ತು. ಮ್ಯಾಂಗೋ ದೋಸೆ ಅಂತೆ, ಮತ್ತು ಮ್ಯಾಂಗೋ ಒಬ್ಬಟ್ಟು ಅವೆಲ್ಲನೂ ಇತ್ತು. ಪೂರಿ ಜಾಸ್ತಿನೇ ಪ್ರಮೋಷನಲ್ಲಿ ಯಾವ ಥರ ಮಾಡಿದಾರೋ ಅದೆಲ್ಲ ಕರೆಕ್ಟಾಗೇ ಇತ್ತು. ಬಟ್ ಎವ್ವಿ ರಶ್ ಗೊತ್ತಾ. ಇಲ್ಲಿ ಒಂದು ಟಾಯ್ಸ್ ಆಡಿಸ್ಬೇಕು ಅಂದರೂ ಕೂಡ ಜಾಸ್ತಿ ಕಾಸ್ಟ್ಲಿನೇ. ನನ್ನ ಮಗಗೂ ಒಂದು ಟಾಯ್ಸ್ ಇದು ಆಟ ಆಡಿಸೋಣ ಅಂದ್ಬಿಟ್ಟು ಕಾರ್ ಹತ್ತಿಸ್ದೆ. ಅದು ಬಂದುಬಿಟ್ಟು 80 ರೂಪಾಯಿ. ಅವನು 2 ರೌಂಡ್ ಹೊಡೆದ ಅಷ್ಟೇ, ಅಳ್ಳಿಕ್ಕೆ ಶುರು ಮಾಡಿಬಿಟ್ಟ. ಅದರಿಂದ ಹೆಂಗೋ ಪಾಪ ಪುಣ್ಯಾತ್ಮ ಅವನು ರಿಟರ್ನ್ ಕೊಟ್ಬಿಟ್ಟ ಟಿಕೆಟು. ಅದು ಆಟ ಆಡಿಸ್ಬಿಟ್ಟು ಮತ್ತು ಅಲ್ಲಿ ರೌಂಡಿಂಗ್ ಮಾಡಿಸ್ಕೊಂಡ್ಬಿಟ್ಟು ಬಂದುಬಿಟ್ವಿ. ಅಲ್ಲಿ ಏನು ತಗೊಂಡು ತಿನ್ನೋಕ್ಕೂ ರೇಟಾದರೂ ಇದ್ದರೂ ಪರವಾಗಿಲ್ಲ, ಆದರೆ ಅಷ್ಟೊಂದು ರಶ್ ಇದ್ದಾರೆ, ತಗೊಳ್ಳಿಕ್ಕೆ ಆಗಲಿಲ್ಲ. ಆಮೇಲೆ ಸುಮ್ಮನೆ ಹೋಗ್ಬಿಟ್ಟು ಒಂದು ಸ್ವಲ್ಪ ರೌಂಡುಗಳು ಹಾಕ್ಕೊಂಡ್ಬಿಟ್ಟು ಆಮೇಲೆ ಮನೆಗೆ ಬಂದುಬಿಟ್ವಿ. ಅಷ್ಟೇನು ಅಷ್ಟೇನು ಚೆನ್ನಾಗೇನಿಲ್ಲ. ಯಾವುದೂ ಟೇಸ್ಟೂ ಅಷ್ಟೊಂದು ಚೆನ್ನಾಗಿಲ್ಲ. ದಯವಿಟ್ಟು ಹೋಗಬೇಕು ಅನ್ನೋರು ಹೋಗಬೇಡಿ. ಹೋಗಂಗಿದ್ರೆ ಅದು ನಿಮ್ಮ ಇಷ್ಟ. ನಾನು ಹೇಳ್ತಾ ಇದ್ದೀನಿ, ಏನು ಅಷ್ಟೇನು ಚೆನ್ನಾಗಿಲ್ಲ, ಬಟ್ ರೇಟು ಕೂಡ ಜಾಸ್ತಿ ಹೆವಿ ರಶ್ಶು. ಮ್ಯಾಂಗೋ ವೇಲ ಅಂತ ಹೇಳಿದ್ಮೇಲೆ ಎಷ್ಟು ವೆರೈಟಿ ಮ್ಯಾಂಗೋಸ್ ಇರಬೇಕು, ಅಲ್ಲಿ ವೆರೈಟಿ ಮ್ಯಾಂಗೋಸೇ ಇಲ್ಲ. ಏನೋ ಒಂದು 4-5 ಥರ ಮ್ಯಾಂಗೋಸ್ ಇದೆ. ಆ ಮ್ಯಾಂಗೋಸ್ ಕೂಡ ಹೆವಿ ರೇಟು 250, 150 ಆ ರೇಂಜಲ್ಲಿದೆ ಮ್ಯಾಂಗೋಸು. ಯಾರು ತಗೊಂಡು ತಿನ್ನೋ ಆ ಥರ ಏನೂ ಇಲ್ಲ. ಈ ಥರ ಇಷ್ಟಪಟ್ಟು ಹೋಗ್ತಾರೆ ಬಡವ್ರು ಅಂಥವ್ರೆಲ್ಲನೂ. ಅವರು ಎಲ್ಲ ಈ ಥರ ರೇಟ್ಗಳಿದ್ರೆ ಹೆಂಗೆ ತಿನ್ನೋದು. ತುಂಬ ಕಾಸ್ಟ್ಲಿ ಇರೋರು, ಅದು ಚೆನ್ನಾಗಿ ದುಡಿಯೋರಾದರೆ ತಗೊಂಡು ತಿನ್ಬೋದು. ಅಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರೋರೇ ಬಂದಿದ್ದಾರೆ. ಬಟ್ ನೋಡಿ ಯಾವ್ಯಾವ ಥರ ಇದೆ. ಆ ಥರ ಮ್ಯಾಂಗೋ ವೇಲ್ ಹತ್ರ ಮತ್ತು ಹೋಳಿಗೆಗೆ ತಗೊಳ್ಳೋಣ ಅಂತ ಹೋದೆ.